ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನಗಾಗಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆಯ ಪ್ರಾರಂಭದಲ್ಲಿ ಜೀವ ಲೆಕ್ಕಾಚಾರ ಮಾಡ್ತಾ ಇರ್ತಾನೆ ಆಫೀಸ್ನ ಫೈಲ್ ಇಟ್ಕೊಂಡು. ಆದರೆ ಆ ಆಫೀಸ್ನ ಫೈಲಲ್ಲಿ ತುಂಬಾ ಮಿಸ್ಟೇಕ್ ಇರುತ್ತೆ. ಎಲ್ಲ ಅಮೌಂಟ್ ಎಲ್ಲೆಲ್ಲೋ ಮಿಸ್ ಆಗ್ತಾ ಇರ್ತದೆ. ಏನೋ ಅವನಿಗೆ ಗೊತ್ತಾಗ್ತಿಲ್ಲ. ಎಷ್ಟೇ ನೋಡಿದ್ರು ಟ್ಯಾಲಿನೇ ಆಗ್ತಿರಲ್ಲ. ಅವನಿಗೆ ಒಂದು ಡೌಟ್ ಬರುತ್ತೆ. ಒಂದು ಅಮೌಂಟ್ 5 lakhs ಅಮೌಂಟ್ ಪ್ರತಿ ವರ್ಷ ಒಂದು ದೇವಸ್ಥಾನಕ್ಕೆ ದೇಣಿಗೆ ರೂಪದಲ್ಲಿ ಹೋಗ್ತಾ ಇರುತ್ತೆ. ಆವಾಗ ಅವನಿಗೆ ಅನಿಸುತ್ತೆ, ಇದ್ಯಾವ ಅಮೌಂಟ್ 5 lakhs ಅಮೌಂಟ್ ದೇಣಿಗೆ ರೂಪದಲ್ಲಿ ಹೋಗ್ತಾ ಇದೆಯಲ್ಲ. ಅಷ್ಟೇ ಅಲ್ಲ, ಇದು ಹೋಗ್ತಾ ಇರೋದು ನಮ್ಮ ಕಂಪನಿ ಅಕೌಂಟಿಂದ. ಅದು ಹೇಗೆ? ಅಪ್ಪ ಯಾವತ್ತೂ ಈ ರೀತಿ ಮಾಡಲಿಲ್ಲ ಅಲ್ವಾ. ಅವ್ರು ದಾನ ಧರ್ಮ ಮಾಡೋದಾದರೆ ಅವರ ಪರ್ಸ್ನಲ್ ಹಣದಿಂದ ಮಾಡ್ತಾಯಿದ್ರು. ಆದರೆ ಇದು ಆಫೀಸ್ನ ಹಣದಿಂದ ಹೋಗ್ತಾ ಇದೆ. ಏನಿದು ಅಂತ ಡೌಟ್ ಬರುತ್ತೆ. ಆವಾಗ ಅವನು ಮ್ಯಾನೇಜರನ್ನು ಕರೀತಾನೆ. ಮ್ಯಾನೇಜರ್ ಹತ್ರ ಕೇಳ್ತಾನೆ, ಏನಿದು ಪ್ರತಿ ವರ್ಷ 5 lakhs ಅಮೌಂಟ್ ಹೋಗ್ತಿದೆ ಅಲ್ವಾ, ಯಾವ ದೇವಸ್ಥಾನ, ಎಲ್ಲಿ ಕೊಡ್ತಿದ್ದೀರಾ, ಅದ್ರ ಬಗ್ಗೆ ಡೀಟೇಲ್ಸೇ ಇಲ್ಲ ಅಲ್ವಾ ಅಂತ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಸರ್ ಅದು ನನಗೆ ಗೊತ್ತಿಲ್ಲ ಸರ್. ಅಂದರೆ ದೊಡ್ಡ ಯಜಮಾನ್ರು ಇರುವಾಗ ಅವ್ರು ದೇವಸ್ಥಾನಕ್ಕೆ ಕೊಡ್ತಾಯಿದ್ರು, ದಾನ ಧರ್ಮ ಮಾಡ್ತಾಯಿದ್ರು, ನಿಮಗೂ ಗೊತ್ತಿದೆ ಅಲ್ವಾ, ಅದರಲ್ಲಿ ಇದು ಕೂಡ ಒಂದು ಅಷ್ಟೇ ಅಂತ ಹೇಳ್ಕೊಂಡು ಭಯ ಪಟ್ಕೊಂಡು ಹೇಳ್ತಾ ಇರ್ತಾನೆ. ಅವನಿಗೆ ಎಲ್ಲ ಸತ್ಯ ಗೊತ್ತಿರುತ್ತೆ, ಆದರೆ ಅವನು ಹೇಳ್ತಾ ಇರಲ್ಲ. ಇನ್ನು ಜೀವ ಹೇಳ್ತಾನೆ, ಏನ್ರಿ ಗೊತ್ತಿಲ್ಲ ಅಂತೀರಾ, ನೀವು ಮ್ಯಾನೇಜರ್ ಅಲ್ವಾ, ನಿಮಗೆಲ್ಲ ಗೊತ್ತಿರಬೇಕಲ್ಲ. ಅಷ್ಟೇ ಅಲ್ಲ, ಪರವಾಗಿಲ್ಲ, ದೇಣಿಗೆ ಕೊಡಲಿ. ನಮ್ಮಪ್ಪ ತುಂಬ ಕಡೆ ದೇವಸ್ಥಾನಕ್ಕೆ ದೇಣಿಗೆ ಕೊಟ್ಟಿದ್ದಾರೆ, ಆದರೆ ಅವ್ರು ಯಾವತ್ತೂ ತಮ್ಮ ಪರ್ಸ್ನಲ್ ಅಕೌಂಟಿಂದ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಕೊಟ್ಟಿರೋದು ಪರ್ಸ್ನಲ್ ಅಕೌಂಟಿಂದ ಅಲ್ಲ, ಕಂಪನಿ ಅಕೌಂಟಿಂದ. ಅಂಥದ್ರಲ್ಲಿ ಹಣ ಎಲ್ಲಿಗೆ ಹೋಗ್ತಾ ಇದೆ ನನಗೂ ಗೊತ್ತಾಗ್ತಿಲ್ಲ, ಏನೋ ಆಗ್ತಾ ಇದೆ ಇಲ್ಲಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ರಚ್ಚು ಕಾಲ್ ಮಾಡ್ತಾಳೆ. ಆವಾಗ ಅವನು ಹೇಳ್ತಾನೆ, ನೀನು ಹೋಗು ಅಂತ ಹೇಳಿ ಮ್ಯಾನೇಜರನ್ನು ಹೊರಗೆ ಕಳಿಸ್ತಾನೆ. ಇನ್ನು ರಚ್ಚು ಹೇಳ್ತಾಳೆ, ಜೀವ ಏನು ಮಾಡ್ತಿದ್ದೀರಾ ಆಫೀಸಲ್ಲಿ, ಇವತ್ತು ಊಟಕ್ಕೆ ಮನೆಗೆ ಬರ್ತೀರಾ ಅಥವಾ ನಾನು ಟಿಫಿನ ಕಳಿಸಿ ಕೊಡಲಾ ಅಂತ ಕೇಳ್ತಾಳೆ. ಆವಾಗ ಜೀವ ಹೇಳ್ತಾನೆ, ಏನಂತ ಗೊತ್ತಾಗ್ತಿಲ್ಲ ರಚ್ಚು, ಊಟ ಮಾಡುವ ಯೋಚನೆನೇ ಬರ್ತಾಯಿಲ್ಲ. ಇಲ್ಲಿ ಆಫೀಸ್ನಲ್ಲಿ ತುಂಬಾ ಗೋಲ್ಮಾಲ್ ಆಗ್ತಾ ಇದೆ. ಯಾವುದೋ ಒಂದು ಅಮೌಂಟು ಪ್ರತಿ ವರ್ಷ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದೆ. ಆದರೆ ಆ ದೇವಸ್ಥಾನದ ಬಗ್ಗೆ ಕೇಳಿದರೆ ಯಾರಿಗೂ ಗೊತ್ತಿಲ್ಲ ಅಂತಾರೆ. ಅಷ್ಟೇ ಅಲ್ಲ, ಅಮೌಂಟ್ ಹೋಗ್ತಾ ಇರೋದು ಪರ್ಸ್ನಲ್ ಅಕೌಂಟಿಂದನೂ ಅಲ್ಲ, ಕಂಪನಿ ಅಕೌಂಟಿಂದ. ಯಾವತ್ತೂ ಅಪ್ಪ ಕಂಪನಿ ಅಕೌಂಟಿಂದ ಇಷ್ಟು ದೊಡ್ಡ ಅಮೌಂಟನ್ನು ಕೊಟ್ಟಿರಲಿಲ್ಲ. ಇಲ್ಲಿ ಏನೋ ಆಗ್ತಾ ಇದೆ, ಯಾರೋ ಗೋಲ್ಮಾಲ್ ಮಾಡ್ತಿದ್ದಾರೆ ರಚ್ಚು ಅಂತ ಹೇಳ್ತಾನೆ. ಆವಾಗ ರಚ್ಚು ಹೇಳ್ತಾಳೆ, ಅಯ್ಯೋ ಜೀವ, ಅಷ್ಟೇನಾ, ಒಂದು ಐಡಿಯಾ ಮಾಡಿ. ಅದರಲ್ಲಿ ಯಾವ ದೇವಸ್ಥಾನ ಹೇಳ್ಕೊಂಡು ನೇಮ್ ಇರುತ್ತೆ ಅಲ್ವಾ, ಆ ಡೀಟೇಲ್ಸ್ ಇರುತ್ತಲ್ಲ, ನಾವು ಅದೇ ಅಡ್ರೆಸ್ಸಿಗೆ ಹೋಗೋಣ ಅಂತ ಹೇಳಿ ಜೀವ ಮತ್ತು ರಚ್ಚು ಆ ದೇವಸ್ಥಾನಕ್ಕೆ ಹೋಗ್ತಾರೆ. ಅದು ಅದು ತುಂಬ ಪುರಾತನ ದೇವಸ್ಥಾನ ಆಗಿರ್ತದೆ. ಇನ್ನು ರಚ್ಚು ಮತ್ತು ಜೀವ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಅರ್ಚಕರು ಇರ್ತಾರೆ, ಅವರನ್ನು ಮೀಟ್ ಮಾಡ್ತಾರೆ. ಆವಾಗ ಅರ್ಚಕರು ಹೇಳ್ತಾರೆ, ನೀವು ಸೂಪರ್ ಸ್ಟಾರ್ ರಚನಾ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಹೌದು ಅಂತ ಹೇಳ್ತಾರೆ. ಇನ್ನು ಜೀವ ಹೇಳ್ತಾನೆ, ಸ್ವಾಮಿಗಳೇ, ಈ ದೇವಸ್ಥಾನ ಎಷ್ಟು ವರ್ಷದಿಂದ ಇದೆ ಅಂತ ಕೇಳ್ತಾನೆ. ಆವಾಗ ಅವ್ರು ಹೇಳ್ತಾರೆ, ತುಂಬ ವರ್ಷಗಳಿಂದ ಹಿಂದೆ ಈ ದೇವಸ್ಥಾನ ಹಿಂದೆ ತುಂಬ ಪ್ರಖ್ಯಾತಿ ಹೊಂದಿತ್ತು, ಆದರೆ ಇವತ್ತು ಯಾರೂ ಹೆಚ್ಚಾಗಿ ದೇವಸ್ಥಾನಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಆವಾಗ ಜೀವ ಹೇಳ್ತಾನೆ, ಹೌದಾ, ನಿಮಗೆ ಪ್ರತಿ ವರ್ಷ 5 ಲಕ್ಷ ರೂಪಾಯಿ ಶ್ರೀವಾರಿ ಜ್ಯುವೆಲ್ಲರ್ಸಿನ ದೇಣಿಗೆ ರೂಪದಲ್ಲಿ ಬರ್ತಾ ಇದೆ ಅಲ್ವಾ, ಆದರೂ ನಿಮಗೆ ಇಲ್ಲಿ ಸಂಪಾದನೆ ಇಲ್ಲ ಅಂತ ಹೇಳ್ತಿದ್ದೀರಾ. ಅಷ್ಟೇ ಅಲ್ಲ, ಅಷ್ಟು ಹಣ ಬರ್ತಾ ಇದ್ದರೂ ನೀವೇನು ಡೆವಲಪ್ಮೆಂಟೇ ಮಾಡಲಿಲ್ಲ ಅಂದರೆ ಆ ಹಣ ಎಲ್ಲ ಏನು ಮಾಡ್ತಿದ್ದೀರಾ, ನಿಜವಾಗ್ಲೂ ಆ ಹಣ ಬರ್ತಿದೆ ಅಲ್ವಾ ನಿಮಗೆ ಅಂತ ಹೇಳ್ತಾನೆ. ಆವಾಗ ಅರ್ಚಕರು ತುಂಬಾ ಗಲಿಬಿಲಿಗೊಳ್ತಾರೆ. ಅವರು ಅದು ಅದು ಅಂತ ಹೇಳ್ತಾರೆ. ಆವಾಗ ರಚನಾ ಹೇಳ್ತಾಳೆ, ನೋಡಿ, ನೀವಾಗೆ ಹೇಳಿದರೆ ಒಳ್ಳೆಯದು, ಇಲ್ದಿದ್ರೆ ಸುಮ್ಮನೆ ಪೊಲೀಸ್ ಕೋರ್ಟ್ ಕೇಸ್ ಅಂತ ಹೇಳಿ ನಿಮಗೂ ತೊಂದರೆ ಅಲ್ವಾ ಅಂತ ಹೆದರಿಸ್ತಾಳೆ. ಆವಾಗ ಅರ್ಚಕರು ಹೇಳ್ತಾರೆ, ಹೌದು ಹೌದು, ಬರ್ತಾ ಇದೆ, ಪ್ರತಿ ವರ್ಷಕ್ಕೆ ಒಂದು ಸಲ, ವರ್ಷಕ್ಕೆ 2 ಸಲನೂ ಬರುತ್ತೆ, ಯಾರೋ ಒಂದು ಹೆಂಗಸು ಬಂದು ಕೊಟ್ಟು ಹೋಗ್ತಾರೆ ಅಂತ ಹೇಳ್ತಾನೆ. ಆವಾಗ ಜೀವನ್ಗೆ ಶಾಕ್ ಆಗುತ್ತೆ, ಏನು ಹೆಂಗಸು ಬಂದು ಕೊಟ್ಟು ಹೋಗ್ತಾರೆ, ಯಾರಂತ ನಿಮ್ಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ. ಇಲ್ಲ, ಅವರನ್ನು ನಾನು ಯಾವತ್ತೂ ನೋಡಲಿಲ್ಲ, ಆದರೆ ಅವ್ರು ಬರುವಾಗ ಎಲ್ಲರೂ ದೇವಸ್ಥಾನಕ್ಕೆ ಬರಲಿಕ್ಕೆ ಇರಲ್ಲ, ಎಲ್ಲರೂ ದೇವಸ್ಥಾನದ ಹೊರಗೆ ನಿಂತಿರ್ತಾರೆ, ಅವರೇ ಬಂದು ಚೆಕ್ ಮೂಲಕ ಹಣ ಕೊಟ್ಟು ಹೋಗ್ತಾರೆ ಅಂತ ಹೇಳ್ತಾನೆ. ಆವಾಗ ಜೀವನಿಗೆ ಡೌಟ್ ಬರುತ್ತೆ, ಅಂದರೆ ಯಾರು ನಮ್ಮನೆಯವರೇ ಬರ್ತಾರೆ ಅಂತ ಹೇಳಿ ಅವರ ಚಿಕ್ಕಮ್ಮನ ಫೋಟೋನ ತೋರಿಸ್ತಾನೆ. ಭಾಮಿನಿ ಚಿಕ್ಕಮ್ಮ ಅವರ ಫೋಟೋ, ಕನಕಾಂಬರಿ ಚಿಕ್ಕಮ್ಮನ ಫೋಟೋ ತೋರಿಸ್ತಾನೆ. ಆವಾಗ ಅವ್ರು ಹೇಳ್ತಾರೆ, ಇವ್ರು ಯಾರು ಅಲ್ಲ ಅಂತ ಹೇಳ್ತಾರೆ. ಕೊನೆಗೆ ದೇವಿ ಫೋಟೋವನ್ನು ತೋರಿಸ್ತಾನೆ. ಆವಾಗ ಅರ್ಚಕರು ಹೇಳ್ತಾರೆ, ಇವರು ಅಲ್ಲ ಅಂತ ಹೇಳ್ತಾರೆ. ಆವಾಗ ರಚನಾ ಕೇಳ್ತಾಳೆ, ಹೌದಾ, ಹಾಗಾದರೆ ಯಾರು ಅಂತ ಕೇಳ್ತಾಳೆ. ಅವ್ರು ಇಲ್ಲಿ ಬಂದು ಏನು ಮಾಡ್ತಾರೆ ಅಂತ ಕೇಳ್ತಾಳೆ. ಆವಾಗ ಅರ್ಚಕರು ಹೇಳ್ತಾರೆ, ಅವಳು ಬರ್ತಾಳಮ್ಮ, ಬಂದಾಗ ಯಾರನ್ನೂ ಒಳಗೆ ಬಿಡಲ್ಲ, ಎಲ್ಲ ಕಡೆ ಬಾಗಿಲು ಹಾಕಿಸ್ತಾರೆ. ಅಷ್ಟೇ ಅಲ್ಲ, ನಾನು ಕೂಡ ಇಲ್ಲಿರಕ್ಕೆ ಬಿಡಲ್ಲ. ಅವಳು ಇಲ್ಲಿಗೆ ಬಂದು ನೃತ್ಯ ಮಾಡ್ತಾಳೆ, ಕಿರಿಚ್ತಾಳೆ, ಕೂಗ್ತಾಳೆ, ಅಳ್ತಾಳೆ, ಒಬ್ಬಳೇ
ಪದ್ಯನೂ ಹೇಳ್ತಾಳೆ, ಏನೇನೋ ಮಾಡ್ತಾ ಇರ್ತಾಳೆ, ವಿಜೃಂಭಿಸ್ತಾಳೆ. ಅದನ್ನು ನಾನು ಯಾವತ್ತೂ ಕೇಳಲ್ಲ, ನಮ್ಮನ್ನು ಯಾರನ್ನೂ ಇಲ್ಲಿ ಹೋಗ್ಲಿಕ್ಕೆ ಬಿಡಲ್ಲ, ಮತ್ತು ಅವಳಷ್ಟಕ್ಕೆ ಅವಳು ಹೋಗ್ತಾಳೆ. ಇದೇ ರೀತಿ ವರ್ಷಾನುಗಟ್ಲೆಯಿಂದ ನಡೀತಾನೆ ಇದೆ ಅಂತ ಹೇಳ್ತಾರೆ. ಇನ್ನು ಅರ್ಚಕರು ಅಲ್ಲಿಂದ ಹೋಗ್ತಾರೆ. ಆವಾಗ ಜೀವ ಮತ್ತು ರಚನೆಗೆ ಡೌಟ್ ಬರುತ್ತೆ, ಅಲ್ಲ ಇದೇನು ಹೀಗೆಲ್ಲ ಮಾಡ್ತಾರಾ? ಅಂದರೆ ಇಲ್ಲಿ ಏನೋ ಆಗ್ತಾ ಇದೆ, ನಮ್ಮನೆಯವರು ಏನೋ ಮಾಡ್ತಾ ಇದ್ದಾರೆ, ಇದನ್ನು ನಾವು ಕಂಡು ಹಿಡಲೇಬೇಕು ಜೀವ ಅಂತ ಹೇಳ್ತಾನೆ. ಆವಾಗ ಜೀವ ಹೇಳ್ತಾನೆ, ಹೌದು ರಚನಾ ಅವರೇ, ನಾವಿದನ್ನು ಕಂಡು ಹಿಡಲೇಬೇಕು ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.